ಜಮೀರ್ ಆಯಿತು, ಇದೀಗ ಸಲೀಂ ಅಹಮದ್ ಅವರ ಸರದಿ. ಸಲೀಂ ಅಹಮದ್ಗೆ ಮಂತ್ರಿ ಸ್ಥಾನ ನೀಡುವಂತೆ ಪ್ರೊಟೆಸ್ಟ್ಗಳು ಪ್ರಾರಂಭಗೊಂಡಿದೆ. ಹುಬ್ಬಳ್ಳಿ ಅಂಬೇಡ್ಕರ್ ಪ್ರತಿಮೆಯ ಬಳಿ ಫ್ಯಾನ್ಸ್ಗಳು ಆಗ್ರಹಿಸ್ತಾ ಇದ್ದಾರೆ. ಜಮೀರ್ ಫೋಟೋ ಹಿಡ್ಕೊಂಡು ನಿನ್ನೆ ದಿನ ಪ್ರತಿಭಟನೆಗಳಾಯಿತು. ಇವತ್ತು ಸಲೀಂ ಅಹಮದ್ ರವರ ಸರದಿ. ಸಲೀಂ ಅಹಮದ್ಗೂ ಮಂತ್ರಿ ಸ್ಥಾನ ನೀಡುವಂತೆ ಪ್ರೊಟೆಸ್ಟು. ಹುಬ್ಬಳ್ಳಿ ಅಂಬೇಡ್ಕರ್ ಪ್ರತಿಮೆಯ ಬಳಿ ಅಭಿಮಾನಿಗಳು ಆಗ್ರಹಿಸ್ತಾ ಇದ್ದಾರೆ. ಎಂಎಲ್ಸಿ ಸಲೀಂ ಅಹಮದ್ ಪರ ಘೋಷಣೆ ಕೂಗಿ ಆಕ್ರೋಶ. ಉತ್ತರ ಕರ್ನಾಟಕದ ಅಲ್ಪಸಂಖ್ಯಾತರಿಗೆ ಸಚಿವ ಸ್ಥಾನ ಕೊಡಲೇಬೇಕು, ಕಾರಣ ಸಲೀಂ ಅಹಮದ್ ಉತ್ತರ ಕರ್ನಾಟಕದವರು. ಡಿಕೆ ಸಂಪುಟದಲ್ಲಿ ಸಲೀಂ ಅಹಮದ್ಗೆ ಅವಕಾಶ ಕೊಡಿ, ಯಾಕೆ ಕೊಡಬಾರದು? ಹೈಕಮಾಂಡ್ಗೆ ಸಲೀಂ ಅಹಮದ್ ಬೆಂಬಲಿಗರ ಆಗ್ರಹ. ಎಂಎಲ್ಸಿ ಆಗಿದ್ದು ಕಂಡೆ ಪಾಪ. ದಾವಣಗೆರೆ ದಕ್ಷಿಣವನ್ನ ಕಾಂಗ್ರೆಸ್ ಗೆದ್ದು ಬರೋದಕ್ಕೆ ಸಲೀಂ ಅಹಮದ್ ರವರು ಕೂಡ ಪ್ರಮುಖ ಕಾರಣ ಅಂತ ಹೇಳಿ ಅಭಿಮಾನಿಗಳ ಈಗಿನ ವಾದ. ಕಾರಣ ಆ ಸಂದರ್ಭದಲ್ಲಿ ರಿಜ್ವಾನ್ ಅರ್ಷದ್ ಸಲೀಂ ಅಹಮದ್ ರವರನ್ನ ಪ್ರತ್ಯೇಕ ಜವಾಬ್ದಾರಿಯನ್ನು ಕೊಟ್ಟು ದಾವಣಗೆರೆ ದಕ್ಷಿಣಕ್ಕೆ ಕೆಂಪು ಬಸ್ಸಲ್ಲಿ ಈಗಲೇ ಹತ್ಕೊಂಡು ಹೋಗಿ ಅಂತ ಹೇಳಿದ್ದು ಇದೇ ಹೈಕಮಾಂಡ್. ಆ ನಿರ್ದೇಶನವನ್ನ ಫಾಲೋ ಮಾಡಿ ಅದ್ಯಾರೋ ಸಾದಿಕ್ ಪೈಲ್ವಾನ್ರಂತಹ ವ್ಯಕ್ತಿತ್ವಗಳನ್ನ ಮನಪರಿವರ್ತನೆ ಮಾಡಿ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಮಾಡೋದಕ್ಕೂ ಕೂಡ ಸಲೀಂ ಅಹಮದ್ ರವರು ಕಾರಣಕರ್ತರು. ಎಂಎಲ್ಸಿ ಆಗಿದ್ದಾರೆ, ವಿಧಾನ ಪರಿಷತ್ನ ಸದಸ್ಯರು. ಯಾಕೆ ಕೊಡಬಾರ್ದು? 78 ಲಕ್ಷ ಮುಸ್ಲಿಮರ ಪಾಪ್ಯುಲೇಷನ್ ಇರುವಂತಹ ಕರ್ನಾಟಕದಲ್ಲಿ ಆ ಸಮುದಾಯಕ್ಕೆ ಒಂದು 5 ಮಿನಿಸ್ಟರ್ ಸ್ಥಾನ ಯಾಕೆ ಸಿಗಬಾರ್ದು ಅನ್ನೋ ವಾದ ನಿನ್ನೆ ಇತ್ತು. ಜಮೀರ್ ಅಹಮದ್ ರವರ ಫೋಟೋಗಳನ್ನು ಕೂಡ ಪ್ರದರ್ಶನ ಮಾಡಲಾಯಿತು. ಈಗ ಜಮೀರ್ ಅಹಮದ್ ರವರ ಫೋಟೋ ಕಾಣಿಸ್ತಾ ಇಲ್ಲ, ಬದಲಾಗಿ ಎಂಎಲ್ಸಿ ಸಲೀಂ ಅಹಮದ್ ರವರ ಫೋಟೋಗಳು ಕಾಣಿಸ್ತಾ ಇದೆ. ಹುಬ್ಬಳ್ಳಿಯ ಕೇಂದ್ರ ಪ್ರದೇಶದಲ್ಲಿ ಭಾರಿ ಸಂಖ್ಯೆಯಲ್ಲಿ ಮುಸಲ್ಮಾನರು ನಿಂತುಕೊಂಡು ಪ್ಲೆಕಾರ್ಡ್ ಪ್ರದರ್ಶನ ಮಾಡಿ ಸಂಬಂಧಪಟ್ಟ ಸರ್ಕಾರವನ್ನ ಗಮನ ಸೆಳೆಯುವಂತಹ ಪ್ರಯತ್ನಗಳು ನಡೀತಾ ಇದೆ. ಸಲೀಂ ಅಹಮದ್ ರವರ ಫೋಟೋ ಇಟ್ಟು ಪ್ರತಿಭಟನೆ ಮಾಡುವಂತಹ ದೃಶ್ಯಾವಳಿಗಳನ್ನು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅಲ್ಪಸಂಖ್ಯಾತರ ಮುಖಂಡರು ಸಲೀಂ ಅಹಮದ್ ಸಾಹೇಬರಿಗೆ, ಅಲ್ಪಸಂಖ್ಯಾತರ ಸಲೀಂ ಅಹಮದ್ ಸಾಹೇಬರಿಗೆ ಸಚಿವ ಸ್ಥಾನ ಜೂನ್ 18ನೇ ತಾರೀಕು ಗಣಿನಾಡ